ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಸಾಕಷ್ಟು ವರ್ಷಗಳಿಂದ ನಮ್ಮ ಸಂಸ್ಥೆಗೆ ಸಹಾಯ ಮಾಡ್ತಾ ಬರ್ತಾ ಇದ್ದೀರಾ. ಯಾವತ್ತೂ ನಿಮ್ಮ ಸಪೋರ್ಟ್ ಇಲ್ಲದೆ ನಮ್ಮ ಸಂಸ್ಥೆ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನಿಮ್ಗೆಲ್ರಿಗೂ ಹಾರ್ದಿಕವಾಗಿ ಸ್ವಾಗತ. ಹಾಗೆ ಇವತ್ತು ಪತ್ರಿಕಾಗೋಷ್ಠಿ ಸಮಾರಂಭ ಯಾಕೆ ನಾವು ಹಮ್ಮಿಕೊಂಡಿದ್ದೀವಿ ಅಂತಂದ್ರೆ, ಶ್ರೀಮತಿ ಬೊಬ್ಬೆ ಮೇಡಮ್ ಅವರು, ಹಿರಿಯ ಚಲನಚಿತ್ರ ನಟಿಯವರು, ಅವರು ನಮ್ಮ ಸಂಸ್ಥೆಗೆ ಪ್ರಾಂಶುಪಾಲರಾಗಿ ಇವತ್ತಿಂದ ಅಪಾಯಿಂಟ್ ಆಗ್ತಾ ಇದ್ದಾರೆ. ಇದು ನಮ್ಮ ಎಲ್ಲ ಸಂಸ್ಥೆಯಿಂದ ಹೆಮ್ಮೆಯ ವಿಷಯ ಆಕ್ಚುಲಿ. ಹಾಗೆ ಪ್ರತಿ ವರ್ಷ ನಾವು ಕ್ಯಾಲೆಂಡರ್ ಶೂಟ್ ಮಾಡಿ ಲಾಂಚ್ ಮಾಡ್ತಾ ಬರ್ತಾ ಇರ್ತೀವಿ. ಪ್ರತಿ ವರ್ಷ ಶೂಟ್ನ ಲಾಂಚ್ ಮಾಡಿದ ತಕ್ಕನಂಗೆ ಈ ವರ್ಷ ಸಹ ಅದನ್ನ ಬಿಡುಗಡೆ ಮಾಡ್ತಾ ಬರ್ತಾ ಇದ್ದೀವಿ. ಹಾಗೆ ಚಲನಚಿತ್ರರಂಗದ ಕೆಲವು ಸಾಧಕರಿಗೆ ಪ್ರತಿ ವರ್ಷ ನಾವು ಸಾಧಕರಿಗೆ ಅವಾರ್ಡ್ಸ್ಗಳನ್ನ ಕೊಡ್ತಾನೆ ಬರ್ತಾ ಇದ್ದೀವಿ ನಮ್ಮ ಇನ್ಸ್ಟಿಟ್ಯೂಷನ್ ಪರವಾಗಿ. 2019ರಲ್ಲಿ ನಾವು ಈವೆಂಟ್ ಮಾಡಕ್ ಸಾಧ್ಯ ಆಗಿರ್ಲಿಲ್ಲ. ಸೊ ಹಾಗಾಗಿ ಇದು ಒಂದು ಒಳ್ಳೆ ಅವಕಾಶ, ಇಂಥ ಒಂದು ಅಕೇಶನ್ ಅಲ್ಲಿ ನಾವು ಮಾಡಬೇಕು ಅಂತ ಒಂದು 4 ಜನ ಸಾಧಕರನ್ನ ಗುರುತಿಸಿ ನಮ್ಮ ಸಂಸ್ಥೆಯಿಂದ ಇವತ್ತು ಅವ್ರಿಗೆ ಪ್ರಶಸ್ತಿಗಳನ್ನ ಕೊಡ್ತಾ ಇದ್ದೀವಿ. ಸೊ ಇದು ನಮ್ಮ ಪುಣ್ಯ ಭಾಗ್ಯವೇ ಸರಿ. ಹಾಗೆ ತುಂಬಾ ಖುಷಿ ಅನ್ನಿಸ್ತಾ ಇದೆ ಇವತ್ತಿನ ದಿನ. ಮುಖ್ಯವಾಗಿ ಭವ್ಯ ಮೇಡಮ್ ಅವರು ಪ್ರಿನ್ಸಿಪಲ್ ಆಗಿ ಬರ್ತಾ ಇರೋದು. ಸೊ ನಮ್ಮ ಇನ್ಸ್ಟಿಟ್ಯೂಷನ್ ಒಂದು ಲೆವೆಲ್ ಚೇಂಜ್ ಆಗ್ತಾ ಬರ್ತಾ ಇದೆ, ಬೆಳೀತಾ ಇದೆ ಇರೋಕ್ಕೆ ಇದೇ ಸಾಕ್ಷಿ ಅಂತ ಅನ್ಕೊಂತೀನಿ ನಾನು. ಹಾಗೆ ಮೇಡಮ್ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಬೇಕು. ಸೊ ಹಾಗೆ ಸುಚೇಂದ್ರ ಪ್ರಸಾದ್ ಸರ್ ಬಂದಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ. ಇವತ್ತು ಸಾಧಕ ನಟ ಪ್ರಶಸ್ತಿಗೆ ಇವರು ಕೂಡ ಭಾಜನರಾಗಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಸರ್ ನೀವು ಬಂದಿದ್ದೀವಿ ಇವತ್ತು. ಹಾಗೆ ಅಭಿಜಿತ್ ಸರ್ ಗೆಸ್ಟ್ ಆಗಿ ಬರಬೇಕು ಅಂತ ಕೇಳ್ಕೊಂಡಾಗ ಖಂಡಿತವಾಗ್ಲೂ ಬಂತು. ಹಾಗೆ ಅವ್ರಿಗೂ ಸಹ ಸಾಧಕ ನಟ ಪ್ರಶಸ್ತಿನ ಈ ಸಾರಿ ಕೊಡ್ತಾ ಇದ್ದೀವಿ. ಜೊತೆಗೆ ಭವ್ಯ ಮೇಡಮ್ ನಮ್ಮ ಪ್ರಿನ್ಸಿಪಲ್ ಆಗ್ತಾ ಇದ್ದಾರೆ ಅನ್ನೋ ಖುಷಿ ಜೊತೆಗೆ ಇನ್ನೂ ಒಂದು ಖುಷಿ ಏನಂತಂದ್ರೆ, ಅವ್ರಿಗೂ ಸಹ ಇಂಥ ನಟಿ ಕೊಟ್ಟಿಲ್ಲ ಅಂದ್ರೆ ನಮ್ಮ ಇನ್ಸ್ಟಿಟ್ಯೂಷನ್ ವೇಸ್ಟ್ ಅಂತಾನೆ ನಾನು ಅನ್ಕೊಂತೀನಿ. ಸೊ ಇವ್ರಿಗೂ ಸಹ ಸಾಧಕ ನಟಿ ಪ್ರಶಸ್ತಿನ ಇವತ್ತು ನಾವು ಕೊಡ್ತಾ ಇದ್ದೀವಿ. ಹಾಗೆ ಸಾಕಷ್ಟು ವರ್ಷಗಳಿಂದ ಇಂಡಸ್ಟ್ರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಂತ ಅಭಿನಯ ಮೇಡಮ್ ಅವರು ಕೂಡ ಸಾಧಕ ನಟಿ ಪ್ರಶಸ್ತಿಯನ್ನ ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನಮ್ಮ ಸಾರಿಕಾ ರಾಜ ಮೇಡಮ್ ಇದ್ದಾರೆ. ಅವರು ನಮ್ಮ ಇನ್ಸ್ಟಿಟ್ಯೂಷನ್ ನ ಒನ್ ಆಫ್ ದಿ ಲೆಕ್ಚರರ್ ಇಲ್ಲಿ. ಸೊ ಅವ್ರಿಗೂ ಸಹ ಇವತ್ತಿನ ದಿನ ನಮ್ಮ ಇನ್ಸ್ಟಿಟ್ಯೂಷನ್ ಪರವಾಗಿ ಒಂದು ಪ್ರಶಸ್ತಿಯನ್ನ ಕೊಡಬೇಕು ಅಂತ ಅನ್ಕೊಂಡಿದ್ವಿ. ಸೊ ಇದು ಇವತ್ತಿನ ವಿಷಯ. ನಾವು ಪ್ರೆಸ್ ಮೀಟ್ ನ ಕಾಲ್ ಮಾಡುವ ಉದ್ದೇಶ. ಅಂಡ್ ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲ ಬಂದಿದ್ದೀರಾ. ಸೊ ಥ್ಯಾಂಕ್ ಯು. ತುಂಬಾ ಜೊತೆಯಾಗಿ ನಿಂತವರು ನಮ್ಮ ಶಿವಕುಮಾರ್ ಸರ್ ಅವರು, ಆರ್ ಬಿ ಭದ್ರಯ್ಯ ಶಾಪ್ ನ ಮುಖ್ಯಸ್ಥರು. ಅವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟ. ಅಧಿಕಾರ ಸ್ವೀಕರಿಸಿಕೊಂಡ ನಂತರ ಭವ್ಯ ಅವರನ್ನ ಪತ್ರಕರ್ತ ಉದ್ದೇಶಿ ಅನಿಸಿಕೆ ನಿಮ್ಮ ಸಂದರ್ಭದಲ್ಲಿ ತಮ್ಮ ಅನಿಸಿಕೆ ಹೇಳಬೇಕು ಅಂತ ಕೇಳ್ತಾ ಇದ್ದೀನಿ. ಎಲ್ಲ ಕಲಾಭಿಮಾನಿಗಳು ವೇದಿಕೆ ಮೇಲೆ ವಾಸಿನಾದಂಥ ಸಾಧಕ ಕಲಾವಿದರಿಗೂ ಹಾಗೂ ಈ ಸಂಸ್ಥೆಯ ಸಿಬ್ಬಂದಿ ವರ್ಗದವರಿಗೂ, ಧವನ್ ಅವರೆಲ್ಲ ಫ್ಯಾಮಿಲಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತೀನಿ. 2013 ಮಾರ್ಚ್ 25 ಆಗ ಈ ಸಂಸ್ಥೆಯನ್ನು ಪ್ರಾರಂಭಿಸಿದರು ಧವನ್ ಅವರು. ಇಲ್ಲಿಗೆ 7 ವರ್ಷ ಆಗ್ತಾ ಇದೆ. ಈ ಒಂದು 7ನೇ ವರ್ಷಕ್ಕೆ ಈ ಒಂದು ಸಂಭ್ರಮವಾದ ವಾತಾವರಣ ಹಮ್ಮಿಕೊಂಡಿದ್ದಾರೆ. ಇದರ ಮೂಲಕ ನಿಮಗೆ ಬಹುಶಃ ಗೊತ್ತಾಗಿದೆ, ನನ್ನನ್ನು ಇಲ್ಲಿ ಪ್ರಾಂಶುಪಾಲರಾಗಿ ನೇಮಕ ಮಾಡ್ತಿದ್ದಾರೆ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ನನ್ನನ್ನು ಈ ಒಂದು ಸಂಸ್ಥೆ ಸ್ವಾಗತಿಸುತ್ತಿದೆ ಇವತ್ತು. ಐ ಆಮ್ ಸೋ ಹ್ಯಾಪಿ. ಐ ಆಮ್ ವೆರಿ ಗ್ಲಾಡ್ ಟು ರಿಸೀವ್ ದಿಸ್ ಆಪರ್ಚುನಿಟಿ. ತುಂಬಾ ಸಂತೋಷ ಆಗ್ತಿದೆ. ಹಾಗೂ ಧವನ್ ಅವರು ಈಗ ಅವರು 27 ವರ್ಷ, ಅಂದ್ರೆ 7 ವರ್ಷದ ಹಿಂದೆ 20 ವರ್ಷದಲ್ಲಿ ಅವರು ಈ ಸಂಸ್ಥೆಯನ್ನ ಹುಟ್ಟು ಹಾಕಿದ್ದಾರೆ ಅಂದ್ರೆ ಇಟ್ಸ್ ಎ ಗ್ರೇಟ್ ಥಿಂಗ್. ಈ ಈಗ ಇನ್ಸ್ಟಿಟ್ಯೂಟ್ಗಳಲ್ಲಿ ಹಲವಾರು ಕಾರಣಗಳಿಂದ ಎಲ್ಲ ಮುಚ್ಚಲ್ಪಡಿದೆ. ನಾನು ತಿಳಿದಿರೋ ಮಟ್ಟಿಗೆ ನಾನೇ ನಿಜ ಫಿಲಮ್ ಇನ್ಸ್ಟಿಟ್ಯೂಟ್ ಅಲ್ಲಿ 10 ವರ್ಷ ನೀನು ಆಕ್ಟ್ ಮಾಡಿದೆ, ಲೆಕ್ಚರರ್ ಆಗಿ ನಾನು ಅಲ್ಲಿ ವರ್ಕ್ ಮಾಡಿದೆ. ಕಾರಣಾಂತರಗಳಿಂದ ಎಲ್ಲ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳನ್ನು ಮುಚ್ಚೋದೆ. ಅಂತ ಒಂದು ಇದರಲ್ಲೂ ಕೂಡ ಇವರು ಈ ಒಂದು ಸಂಸ್ಥೆಯನ್ನು 7 ವರ್ಷಗಳಿಂದ ರನ್ ಮಾಡ್ಕೊಂಡು ಬರ್ತಿದ್ದಾರೆ ಅಂದರೆ ಇಟ್ಸ್ ಎ ವೆರಿ ಗ್ರೇಟ್ ಥಿಂಗ್. ಅವರಿಗೆ ನನ್ನ ಬೆಸ್ಟ್ ವಿಶಸ್ನ ವಿನಂತಿ ಇಷ್ಟಪಡ್ತೀನಿ. ಓಕೆ. ಮತ್ತೆ ಈ ಸಂಸ್ಥೆ ಬಹಳಷ್ಟು
ಸೇವೆಗಳನ್ನ ಸಲ್ಲಿಸ್ತಾ ಬರ್ತಿದೆ. ಡೈರೆಕ್ಷನ್ ಕೋರ್ಸ್, ಆಕ್ಟಿಂಗ್ ಕೋರ್ಸ್, ಡ್ಯಾನ್ಸಿಂಗ್ ಅಕಾಡೆಮಿ, ಮಾಡೆಲಿಂಗ್ ಕಾಂಟೆಸ್ಟ್, ಈವೆಂಟ್ ಮ್ಯಾನೇಜ್ಮೆಂಟ್, ಈ ಥರ ಹಲವಾರು ಸೇವೆಗಳನ್ನ ಹಾಕೊಂಡು ಬರ್ತಾ ಇದೆ ಹಾಗೂ ಬಹಳಷ್ಟು ಸಾಧನೆನ ಅಚೀವ್ ಮಾಡಿದೆ ಈ ಒಂದು ಸಂಸ್ಥೆ. ಮುಂಬರುವ ಅವರೆಲ್ಲ ಪ್ರಯತ್ನಗಳು ಸಕ್ಸಸ್ ಆಗಲಿ ಅಂತ ನಾನು ಅವರಿಗೆ ವಿಶ್ ಮಾಡ್ತೀನಿ. ಹಾಗೂ ಪತ್ರಕರ್ತರು ನೀವೆಲ್ಲರೂ ಕೂಡ ಅವರಿಗೆ ಈ ಒಂದು ಸಂಸ್ಥೆ ಬೆಳೀಲಿಕ್ಕೆ ಒಂದು ಶುಭವನ್ನು ಕೋರಬೇಕು, ಯಶಸ್ವಿ ಮಾಡಬೇಕು ಅಂತ ನಾನು ಕೇಳ್ತೀನಿ. ಮೇಡಮ್, ಹಾಗೆ ಅಧಿಕಾರ ವಹಿಸ್ಕೊಂಡಿದ್ದೀರಾ ಇವತ್ತಿನ ಪ್ರಾಂಶುಪಾಲರಾಗಿ, 3ನೇ ಪ್ರಾಂಶುಪಾಲರು. ಏನೇನು ಈ ಯೋಜನೆಗಳನ್ನ ಹಾಕೊಂಡಿದ್ದೀರಾ ಈ ಒಂದು ಸಂಸ್ಥೆಗೆ ಬಂದ್ಮೇಲೆ? ಏನ್ ಮಾಡಬೇಕು, ಏನು ಹೊಸ ಯೋಜನೆಗಳೆಲ್ಲ ಇದೆಯಾ? ಇನ್ನು ಯೋಜನೆಗಳು ಈಗ ಬಂದಿದೀವಲ್ಲ, ಬಹಳಷ್ಟು ಯೋಜನೆಗಳು ಹಾಕೊಳ್ಳೋದಿದೆ. ಈಗ ಅನ್ಕೊಂಡಿರೋ ಯೋಜನೆಗಳ ಪ್ರಕಾರ ಸ್ಯಾಂಡಲ್ವುಡ್ ಸ್ಟಾರ್ ನೈಟ್ ಸೀಸನ್ 2 ಅಂತ ಅದನ್ನ ಹಮ್ಮಿಕೊಳ್ತಿದ್ದಾರೆ. ಹಾಗೂ ಈ ಎಲ್ಲ ಸ್ಟೂಡೆಂಟ್ಗಳು, ಇಲ್ಲಿರೋ ಸ್ಟೂಡೆಂಟ್ಗಳನ್ನ ಇಟ್ಕೊಂಡು ಒಂದು ಚಿತ್ರ ನಿರ್ಮಾಣ ಮಾಡಬೇಕು ಕಮ್ಮಿ ಬಜೆಟ್